ಇದು ನೋಡ್ರಿ, ಇದೊಂದು ಹೊಸ ತಳಿ ಪ್ಯೂರ್ ಗಿಡ. ಇದು ಕಾಯಿ ಮ್ಯಾಲೂ ಕೆಂಪಾಗ್ತದ, ಒಳಗೂ ಕೆಂಪಿರ್ತದ. ಮತ್ತು ತಿನ್ನಕ್ಕೆ ರೆಡ್ ಡೈಮಂಡ್ಗಿಂತ ರುಚಿಯಾಗಿರ್ತದೆ ಜಾಸ್ತಿ, ಅದಕ್ಕಿಂತ 2 ಪಟ್ಟು ರುಚಿಯಾಗಿರ್ತದೆ. ಕಾಯಿ ಎರಡೂ ಇರ್ತದೆ. ಏ ಹರಿಬೇಡ. ಹಾಂ, ಕವರ್ ಬೀಜ ತೋರಿಸಿ ಸರ್. ಬೇಡ ಬೇಡ, ಹಾರ್ವೆಸ್ಟ್ ಬೇಡ, ಕವರ್ ಬೀಜ ತೋರಿಸಿ. ಬ್ಲ್ಯಾಕ್ ಡೈಮಂಡ್. ಬ್ಲ್ಯಾಕ್ ಡೈಮಂಡು ಯಾವ ಡೈಮಂಡ್ ಗೊತ್ತಾಗಲ್ಲ ನೋಡ್ತಾನೆ. ಇದು ಅಣ್ಣ ಸಂತೋಷ ಅಣ್ಣ ಕೇಳೋಣ, ಸಂತೋಷ ಅಣ್ಣ ಕೇಳೋಣ ಅದನ್ನ ವೆರೈಟಿ. ಸೈಜು ಬರೀ ಐತಲ್ರಿ ಇದು. ಓಹೋ, ಸೂಪರ್ ಅದ ನೋಡ್ರಿ ಇದು. ಎಷ್ಟು ಸೈಜ್ ಬಂದದ್ರಿ ಇದು? ಬರುತ್ತೆ 600 ಗ್ರಾಮ್, 600-700 ಗ್ರಾಮ್ ಆರಾಮ. ಎಲ್ಲ ದಪ್ಪ ಆಗುತ್ತೆ. ಇನ್ನಾಗುತ್ತೆ ಅಂದ್ರೆ ನಾವು ಓವರ್ಲೋಡ್ ಮಾಮೂಲಿ ಕ್ರಾಪಿಗೆ ಬಿಟ್ಟಾಗ ಅಷ್ಟು ಬರಲ್ಲ. ಸಿಂಗಲ್ ಕಾಯಿ ಇರೋದ್ರಿಂದ ಸಪ್ಲಿಮೆಂಟ್ರಿ ಎಲ್ಲ ಅದಕ್ಕೆ ಸಪ್ಲೈ ಆಗಿರುತ್ತಲ್ಲ, ಹಂಗಾಗಿ ಬರುತ್ತೆ. ಸರ್, ಈ ಕಾಯಿ ರೇಟ್ ಏನಾದ್ರು ಇದು? ಇಲ್ಲ, ಇದು ಎಲ್ಲಿ ಇಲ್ವಲ್ಲ. ಇಲ್ಲ, ಮಾರ್ಕೆಟ್ ರೇಟ್ ಆದಾಗ ಇದು ಎಲ್ಲಿ ಇಲ್ವಲ್ಲ. ನಾವು ಟ್ರಯಲ್ ತಿನ್ನಕ್ಕೆಲ್ಲ ಅಲ್ಲೊಂದು ಇಲ್ಲೊಂದು ಬಿಟ್ಕೊಂಡಿದ್ದೀರಿ. ಆಮೇಲೆ ಅದು ಇನ್ನು ಹೆಚ್ಚು ಕ್ರಾಪ್ ಬಿಟ್ರೆ ಗ್ರೋತ್ ಆಗಲ್ಲ. ಗಿಡ ಬೆಳಿಬೇಕಾದ್ರೆ ಅದು ಬಿಡ್ಬೇಕು, ಇನ್ನ ಮೆಚೂರ್ಡ್ ಆಗ್ಬೇಕು. ಹಂಗಾಗಿ ನಾವು ನಾವು ಈಗ ಮಾಡ್ತಾ ಇದ್ದೀರಿ. ಅದಕ್ಕಿಂತ ಹಾಡೋದು ಎಲ್ಲಿ ಇದು? ಈಗ ಮಾಡ್ತಾ ಇದ್ದೀರಿ. ತೊಗಟ್ ಹಿಡ್ದಂಗ ಅದು ಎಲ್ಲಿ ಇದು? ಎಲ್ಲಿ ಹಾಡೋದಂದ್ರೆ ಮತ್ತೆ ಅದಕ್ಕಿಂತಲೂ ತಡ್ಕೊಳ್ಳೋ ಶಕ್ತಿ ಜಾಸ್ತಿ ಅದ. ನೀರು ಕಡಿಮೆ ಆದ್ರೂ ತಡ್ಕೊಳ್ಳೋ ಶಕ್ತಿ ಅದ. ಆಮೇಲೆ ಇದ್ರ ಕೀಪಿಂಗ್ ಕ್ವಾಲಿಟಿ ಹೆಂಗ ಸರ್? ಮಗ ಹತ್ರ ಕೇಳಬೇಕು. ನಮ್ಮ ಹತ್ರ ಸದ್ಯಕ್ಕೆ ನಾವು ಮಾಡ್ತಾ ಇದ್ದೀರಿ, ಕಡಿಮೆ ಇದೆ ಪ್ರೊಡಕ್ಷನ್. ಬಟ್ ಅವ್ರ ಹತ್ರ ಏನೇನಿದೆ ಅಂತ ಮಗನ ಕೇಳಬೇಕು. ಕೆಲವೊಂದು ವಿಚಾರಗಳು ನಾವು ಮಿಸ್ಗೈಡ್ ಆಗುತ್ತೆ. ಇಲ್ಲ ಬರೋಬರಿ ಸರ್. ಇದು ರೆಡ್ ಡೈಮಂಡ್ ಅಲ್ಲ? ವೈಟಾ? ಯಾಕೆ ಮತ್ತೆ ಇದು ರಿಪೀಟ್ ಬಂದಿರಿ ಇದಕ್ಕೆ? ಇಲ್ಲ, ಅದು ಕೆಳಗಡೆ ಸ್ವಲ್ಪ ಅದು 10 ವರ್ಷ 9ನೇ ವರ್ಷ ಕೆಳಗಡೆ ಪ್ಲಾಟ್ ಇಲ್ಲ. ಆಮೇಲೆ ಅದನ್ನ ತೆಗೆದು ಬಿಡೋಣ, ಸ್ವಲ್ಪ ಅದರಲ್ಲಿ ಕ್ವಾಲಿಟಿ ಕಡಿಮೆ ಬರ್ತೈತೆ. ಅದನ್ನ ತೆಗೆದು ಬಿಡೋಣ, ಜೊತೆಗೆ ಇದೊಂದು ಸ್ವಲ್ಪ ಇರ್ಲಿ. ನಮ್ಮನ್ನ ಆವತ್ತಿಂದ ಕೈ ಹಿಡಿದಿದ್ದು ಯಾರಾದ್ರು ಕೇಳ್ತಾರೆ ವೈಟ್. ಹೌದು, ಅದಕ್ಕೋಸ್ಕರ ಹೊಸ ನಮ್ಮಲ್ಲೆಲ್ಲ ಒಂದು ಎತ್ತ ಸಾಕಿದ್ರೆ ಹೊರಿ ಸಾಕಿದ್ರೆ ಅದು ಮನೆಗೆ ಹುಟ್ಟಿತ್ತಂದ್ರ ಅದು ಮನೆಯಲ್ಲೇ ಮಣ್ಣು ಮಾಡೋದು, ಆ ರೀತಿ. ಹಂಗಾಗಿ ಒಂದು 500 ಗಿಡ ಇರ್ಲಿ ಅಂತ ಇದು ಮಾಡ್ತಾರೆ. ಸರಿ, ಪರವಾಗಿಲ್ಲ. ಇದು ಸರ್, ಇದು ಸೈಜ್ ಏನು ಮಾಡಿದ್ರಿ ನೀವು? 9. ಸೈಜ್ ಏನು ಮಾಡಿದ್ರಿ? ಇದು 9 ಕಾರು. 9 ಕಾರು. ಇದರಲ್ಲೆಲ್ಲ ಟ್ರಾಕ್ಟರ್ ಅಡ್ಯಾಡ್ದ ಸರ್ ಸ್ಪ್ರೇಕ? ಟ್ರಾಕ್ಟರ್ ಏನು ಯಾವುದು ಸ್ಪ್ರೇ ಮಾಡಲ್ಲ, ಎಲ್ಲ ಮ್ಯಾನ್ಯುವಲ್ಲೇ. ಓ, ಯಾಕಂದ್ರೆ ನಮ್ಮ ವಿಸ್ತೀರ್ಣ ಕಡಿಮೆ ಇರೋದ್ರಿಂದ ಟ್ರಾಕ್ಟರ್ ಓಡಿಸ್ಬೇಕಂದ್ರೆ ಇದು ಮಾರ್ಜಿನ್ ಜಾಸ್ತಿ ಆಗ್ತದೆ. ಆಮೇಲೆ ಲಾಸ್ಟ್ ಬಾರ್ಡರ್ ರೋಡ್ ಬಿಟ್ಕೊಬೇಕು. ಎಲ್ಲ ಆದಾಗ ನಮ್ಗೆ ಕೌಂಟ್ ಕಡಿಮೆ ಬರುತ್ತೆ, ಗಿಡಗಳು ಕಡಿಮೆ ಬರುತ್ತೆ. ನಾವು ಕಮ್ಮಿ ಅಂದ್ರೆ ಒಂದು ಗಿಡದ ಮೇಲೆ ಒಂದು 3-3.5 ಸಾವಿರ ರೂಪಾಯಿ ಎಕ್ಸ್ಪೆಕ್ಟ್ ಮಾಡಿರ್ತೀವಿ. ಇಲ್ಲಿ ನಮ್ಗೆ ಕಡಿಮೆ ಆದಾಗ ನಮ್ಗೆ ಲಾಭಾಂಶ ಕಡಿಮೆ ಆಗುತ್ತೆ. ಆಮೇಲೆ ಅಲ್ಲಿ ರೋಡ್ ಮಾರ್ಜಿನ್ ಅಲ್ಲಿ ಕಳೆ ಗಿಡ ಇನ್ನೊಂದು ಮತ್ತೊಂದು ಇದೆಲ್ಲ ಜಾಸ್ತಿ ಬರುತ್ತೆ. ವಿಶಾಲವಾಗಿದ್ರೆ ಒಂದಷ್ಟು ಬಿಟ್ಟು ಒಂದಷ್ಟು ಮಾಡ್ಕೊಬೋದು. ಕಡಿಮೆ ವಿಸ್ತೀರ್ಣ ಇರೋದ್ರಿಂದ ನಾವೇನು ಬಿಟ್ಟಿಲ್ಲ, ಎಲ್ಲ ಮ್ಯಾನ್ಯಲ್ಲೇ ಮಾಡ್ಕೊಂತೀವಿ. ಹಂಗಂದ್ರೆ ಏನು ದ್ರಾಕ್ಷಿಗೆ ಹೊಡೆದಷ್ಟು ನಾವು ಔಷಧಿ ಹೊಡೆಯಲ್ಲ. ಲೆಕ್ಕ ಹಾಕೊಂಡು ಮಾಡಿದ್ರು ಪ್ರತಿ ತಿಂಗಳ ಒಂದು ತಿಂಗಳಿಗೆ ಒಂದು ಸ್ಪ್ರೇನಾ? ತಿಂಗಳಿಗೆ ಒಂದು ಸ್ಪ್ರೇ. ಫ್ಲವರಿಂಗ್ ಇರ್ತದಲ್ಲ, ಈ ಟೈಮಲ್ಲಿ ಒಂದು ಸ್ವಲ್ಪ ಸಪ್ಲಿಮೆಂಟ್ಗಳು ಎಲ್ಲ ಸೇರ್ಕೊಂಡು ತಿಂಗಳಲ್ಲಿ ಒಂದು 2-3 ಸ್ಪ್ರೇ ಮಾಡ್ಬೋದು. ಒಂದು ತಿಂಗಳಲ್ಲಿ. ಇದಾದ್ಮೇಲೆ ತಿಂಗಳ ಒಂದು ಸ್ಪ್ರೇನೇ ಮಾಡೋದು ಸಾಕಷ್ಟು. ಅಷ್ಟು ಸಾಕು. ತಿಂಗಳ ಒಂದು ಸ್ಪ್ರೇ ಸಾಕು. ಒಂದು ಸ್ಪ್ರೇ ಮಾಡಿದಾಗ ಅದಕ್ಕೆ ಎಲ್ಲ ಮಿಕ್ಸ್ ಮಾಡ್ಬಿಟ್ಟು 3-4 ಮಿಕ್ಸ್ ಮಾಡ್ಬಿಟ್ಟು ಒಂದೇ ಸರಿ ಸಪ್ಲಿಮೆಂಟ್ರಿನೂ ಸೇರಿಸ್ತದೆ, ಕೆಮಿಕಲ್ ಹಾಕಿರ್ತಾರೆ. ಹಂಗಾಗಿ ಕೊಟ್ಟಾಗ ಸಾಕಾಗುತ್ತೆ. ಅವ್ರ ಜೊತೆ ಮಾತಾಡಿ ಬೇರೆ ವಿಚಾರ ಅಂದ್ರೆ ಅಷ್ಟೇ. ತಿಂಗಳ ಒಂದು ಸ್ಪ್ರೇ ಅಷ್ಟೇ ನಾವು ಮಾಡೋದು. ದ್ರಾಕ್ಷಿ ಮಾಡಿದಷ್ಟು ಕಂಟಿನ್ಯೂಸ್ ಆಗಿ ಅವೆಲ್ಲ ಏನಿಲ್ಲ. ಅವೆಲ್ಲ ದ್ರಾಕ್ಷಿ ಎಲ್ಲ ಬಹಳಷ್ಟು ಅದ ಬಿಟ್ಟು. ಈಗ ನಿಮ್ಮ ಅಗಿ ಅವು ಹಚ್ಚಿದ್ರಿ, ನೀವೇ ಮಾಡಿದ್ದು ಅಗಿ ಅವು ನಿಮ್ಮ ಮನೆ ಅಗಿನೇ? ಹೌದು. ಹೌದಲ್ರಿ? ಹೌದು.